ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಅಮೃತಧಾರೆ ಸೀರಿಯಲ್ನ ನಿನ್ನಿನ ಸಂಚಿಕೆಯಲ್ಲಿ ಏನಾಯಿತು ಎಂಬುದನ್ನು ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಕೊನೆಯವರೆಗೆ ನೋಡಿ. ಗೌತಮ್ಗೆ ಗೊತ್ತಾಯಿತು ಸುನಿಯ ರಹಸ್ಯ. ಜಯದೇವ್ಗೆ ಉಲ್ಟಾ ಹೊಡೆಯುತ್ತಾನ ಪೈಲ್ವಾನ್. ಜಿ ಕನ್ನಡ ವಾಹಿನಿಯಲ್ಲಿ ಜನಪ್ರಿಯ ಧಾರಾವಾಹಿ ಅಮೃತಧಾರೆ ಈಗ ಕುತೂಹಲಕಾರಿ ಘಟ್ಟಕ್ಕೆ ಬಂದು ತಲುಪಿದೆ. ದಿನಕ್ಕೊಂದು ಟ್ವಿಸ್ಟ್ ನೀಡುತ್ತಾ ಪ್ರೇಕ್ಷಕರನ್ನು ಹಿಡಿದಿಟ್ಟುಕೊಳ್ಳುವಲ್ಲೂ ಈ ಸೀರಿಯಲ್ ಯಶಸ್ವಿಯಾಗಿದೆ. ಈಗಾಗಲೇ ಮನೆಯಲ್ಲಿ ಮದುವೆಯ ಸಂಭ್ರಮ ಮನೆ ಮಾಡಿದೆ. ಆದರೆ ಈ ಸಂಭ್ರಮದ ನಡುವೆಯೇ ಅನಾಹುತವೊಂದು ಕಾದಿದೆಯೇ ಎಂಬ ಅನುಮಾನ ಕೂಡ ತೊಡಗಿದೆ. ವಿಲನ್ ಜಯದೇವ್ ತನ್ನ ಕುತಂತ್ರಕ್ಕೆ ಈಗ ಸುನಿಯನ್ನು ಬಳಸಿಕೊಳ್ತಾ ಇದ್ದಾನೆ. ಜಯದೇವ್ ಮಾಸ್ಟರ್ ಪ್ಲಾನ್. ಜಯದೇವ್ ಮೊದಲಿನಿಂದಲೂ ಗೌತಮ್ ಆಸ್ತಿಗೆ ಕಣ್ಣು ಹಾಕಿದ್ದಾನೆ. ಹೇಗಾದರೂ ಮಾಡಿ ಗೌತಮ್ ಗೌರವಕ್ಕೆ ಚ್ಯುತಿ ತರಬೇಕು ಎಂಬುದು ಅವನ ಉದ್ದೇಶ. ಈಗ ಅದಕ್ಕಾಗಿ ಒಬ್ಬ ಅಪರಿಚಿತರ ಹುಡುಗನನ್ನು ಬಳಸಿಕೊಳ್ಳುತ್ತಿದ್ದಾನೆ. ಈ ಹುಡುಗನಿಗೆ ಹಣದ ಆಮಿಷವೊಡ್ಡಿ ಗೌತಮ್ ವಿರುದ್ಧ ಎತ್ತಿಕೊಡ್ತಾ ಇದ್ದಾನೆ. ಮದುವೆ ಮಂಟಪದ ಬಳಿ ಬಂದ ಜಯದೇವ್ ಸದ್ಯ ಮದುವೆ ಮನೆ ಬಳಿ ಬಂದಿದ್ದಾನೆ. ಇಲ್ಲಿಯವರೆಗೆ ಮದುಮಗನ ದರ್ಶನ ಮಾಡದ ಪಾರ್ಥ ಈಗ ಸುನಿಯ ಮುಖ ಕಂಡು ಬೆಚ್ಚಿ ಬಿದ್ದಿದ್ದು ಜಯದೇವನ ಶಿಷ್ಯ ಇವನು ಎನ್ನುವ ಸತ್ಯವನ್ನು ಗೌತಮ್ಗೆ ಹೇಳಿದ್ದಾನೆ. ಪಾರ್ಥನ ಮಾತು ಕೇಳಿ ಗೌತಮ್ಗೆ ತಾನು ಎಡವಿರುವ ವಿಚಾರ ಅರಿವು ಆಗಿದ್ದು ಸುನಿಯ ಹಿಂದೆ ಹೋಗಿದ್ದಾನೆ. ಅಲ್ಲಿ ಜಯದೇವನ ಭೇಟಿಯಾಗಿದ್ದಾನೆ ಪೈಲ್ವಾನ್ ಸುನಿ. ಅಸಲಿ ಆಟ ತೋರಿಸು ಎಂದ ಜಯದೇವ್. ಇಲ್ಲಿ ಏನಾಗ್ತಿದೆ ಅಂತ ಒಂದು ಅಪ್ಡೇಟ್ ನೀನು ಕೊಡ್ತಾ ಇಲ್ಲ. ಯಾವಾಗ ಹಸೆಮಣೆ ಮೇಲೆ ನಿನ್ನ ಕೂರಿಸೋಕೆ ನೋಡ್ತಾರಲ್ಲ, ಆಗ ನಿನ್ನ ಬುದ್ಧಿ ತೋರಿಸು. ಮತ್ತೆ ಲೈಫ್ ಲಾಂಗ್ ಸಫರ್ ಆಗಬೇಕು ಮಲ್ಲಿ ಅಂತ ಹೇಳಿದ್ದಾನೆ. ಈ ಮಾತನ್ನು ಗೌತಮ್ ಕೇಳಿಸಿಕೊಂಡಿದ್ದಾನೆ. ಗೌತಮ್ ಮತ್ತು ಪಾರ್ಥನನ್ನು ಕಂಡು ಸುನಿ ಬೆಚ್ಚಿ ಬಿದ್ದಿದ್ದಾನೆ. ಇನ್ನು ಮುಂದೇನು? ಈಗ ಸುನಿ ಜಯದೇವ್ ಹೇಳಿದಂತೆ ಆಟವಾಡ್ತಿದ್ದಾನ ಅಥವಾ ಅವನದ್ದೇ ಆದ ಬೇರೆ ಯಾವುದಾದರೂ ಗುರಿ ಇದೆ ಎಂಬ ಅನುಮಾನ ಕಾಡ್ತಾ ಇದೆ. ಸುನಿ ಮದುವೆ ಮಂಟಪದಲ್ಲಿ ಮಾಡುವ ಒಂದು ಸಣ್ಣ ತಪ್ಪು ಇಡೀ ಮನೆಯ ಗೌರವವನ್ನು ಹರಾಜು ಹಾಕಬಹುದು. ಜಯದೇವ್ ಅಂದುಕೊಂಡಂತೆ ಸುನಿ ಮಲ್ಲಿಯ ಜೀವನವನ್ನು ಹಾಳು ಮಾಡ್ತಾನ ಅಥವಾ ಕೊನೆ ಕ್ಷಣದಲ್ಲಿ ಸುನಿ ಮನಸ್ಸು ಬದಲಾಗಿ ಜಯದೇವ್ ಅಸಲಿ ಮುಖವನ್ನು ಎಲ್ಲರ ಮುಂದೆ ಬಯಲು ಮಾಡ್ತಾನ? ಈ ಎಲ್ಲ ರೋಚಕ ಪ್ರಶ್ನೆಗಳಿಗೆ ಇಂದಿನ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ. ಪ್ರೇಕ್ಷಕರು ಮಾತ್ರ ಸುನಿಯ ಮುಂದೆ ನಡೆ ಏನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಕಾತುರದಿಂದ ಕಾಯುತ್ತಿದ್ದಾರೆ. ಇನ್ನು ಬೆಂಕಿಯಾದ ಭೂಮಿಕಾ. ಮತ್ತೊಂದು ಕಡೆ ಗೌತಮ್ ಮುಂದೆ ಸುನಿ ಮುಖವಾಡ ಕಳಚಿ ಬಿದ್ದ ಬೆನ್ನಲ್ಲೇ ಜಯದೇವ್ ಆಟ ಭೂಮಿಕಾಗೆ ಕೂಡ ಗೊತ್ತಾಗಿದೆ. ಮದುವೆ ನಾನೇ ನಿಲ್ಲಿಸುತ್ತೇನೆ ಎನ್ನುವ ಮಾತುಗಳನ್ನು ಭೂಮಿಕಾ ಆಡಿದ್ದಾಳೆ. ಹಾಗೊಂದು ವೇಳೆ ಮದುವೆ ನಿಲ್ಲಿಸಿದರೆ ಮಲ್ಲಿಯ ಕತೆ ಏನು ಎನ್ನುವ ಪ್ರಶ್ನೆ ಸದ್ಯ ಹಲವರಲ್ಲಿ. ಎಲ್ಲಕ್ಕಿಂತ ಮುಖ್ಯವಾಗಿ ಮಲ್ಲಿಯ ಜೊತೆ ಮದುವೆಯಾಗಲು ಅಣಿಯಾಗಿರುವ ಸುನಿ ಗೊಂದಲಕ್ಕಿದ್ದಾನೆ. ಜಯದೇವ್ ಹೇಳಿದ್ದಕ್ಕೆ ಹಿಂದೆ ಬಿದ್ದೆ ಎಂದು ಸುನಿ ತಪ್ಪಿಸಿಕೊಂಡಿದ್ದು ಕೂಡ ಸುನಿ ಮನಸ್ಸಿನಲ್ಲಿ ಮಲ್ಲಿಯ ಕುರಿತು ಭಾವನೆಗಳು ಇದ್ದಂತೆ ಇವೆ ಎನ್ನುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತೆಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.